ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ. ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ. ಕಲ್ಯಾಣವೆಂಬುದು ಪ್ರಣತಿಯಾಯಿತು. ನಾನು ತೈಲವಾದೆನು, ನೀವು ಬತ್ತಿಯಾದಿರಿ. ಪ್ರಭುದೇವರು ಜ್ಯೋತಿಯಾದರು. ಬಸವಣ್ಣನ ಈ ಮಾತನ್ನು ಮೊದಲಿಗೆ ಯಾಕೆ ಹೇಳಿ ಬಯಸ್ತೇನೆ ಅಂತಂದರೆ, ಸಾಮೂಹಿಕ ನಾಯಕತ್ವಕ್ಕೆ ಸಾಕ್ಷಿಯಾದಂಥವರು ಬಸವಣ್ಣನವರು. ಚಿಂತನಶಿರಿಯಲ್ಲಿ ಸಾಮೂಹಿಕ ನಾಯಕತ್ವ ಇದೆ ಅನ್ನುವುದನ್ನು ತಮ್ಮೆದುರಿಗೆ ಹೇಳಲಿಕ್ಕೆ ಈ ವಚನವನ್ನು ಹೇಳಿದೆ. ನಾವೆಲ್ಲರೂ ಒಂದೇ, ಇಲ್ಲಿ ಯಾರೂ ಕೂಡ ದೊಡ್ಡವರಲ್ಲ, ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಎಲ್ಲರೂ ಸಮಾನರು, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ. ಅಧ್ಯಕ್ಷ, ಖಜಾಂಚಿ ಇತ್ಯಾದಿಗಳು ಬ್ಯಾಂಕಿನ ಸಲುವಾಗಿ ಮಾಡಿಕೊಂಡ ಮಾರ್ಪಾಟುಗಳೇ ಹೊರತು ಇಲ್ಲಿ ಯಾರೂ ಅಧ್ಯಕ್ಷರಲ್ಲ, ಯಾರೂ ಖಜಾಂಚಿಗಳಲ್ಲ, ಯಾರೂ ಸಾದಾ ಸದಸ್ಯರೂ ಅಲ್ಲ ಅನ್ನುವುದನ್ನು ತಮ್ಮೆದುರಿಗೆ ಹೇಳ್ತಾ, ಸಮಾಜಕ್ಕೆ ನಮ್ಮಿಂದ ಸಲ್ಲಬೇಕಾದಂತಹ ಋಣಸಂದಾಯದ ಉದಾತ್ತ ಧ್ಯೇಯಗಳನ್ನು ಚಿಂತನಸಿರಿ ಇರಿಸಿಕೊಂಡಿದೆ. ಶ್ರೀಯುತ ವಾಸಣ್ಣ ದೇಸಾಯಿಯವರು, ಶ್ರೀಯುತ ತಮ್ಮಣ್ಣಪ್ಪ ಬುದ್ನಿಯವರು, ಶ್ರೀಯುತ ಶಂಕರಣ್ಣ ಉತ್ತೂರವರು, ಶ್ರೀಯುತ BP ಹಿರೇಸೋಮಣ್ಣವರು, ಅವರ ಜೊತೆಗೆ ಇನ್ನೂ ಅನೇಕ ಹಿರಿಯರು ಕೂಡಿಕೊಂಡು ಕಟ್ಟಿದಂತಹ ಈ ಸಂಸ್ಥೆಯಾದ ಚಿಂತನಶಿರಿಗೆ ಈಗ ಭರಪೂರ್ 20 ವರ್ಷಗಳು. ನಾವು 20 ವರ್ಷಗಳನ್ನು ಕಳೆದೆವು ಅನ್ನೋದಕ್ಕಿಂತ 20 ವರ್ಷಗಳನ್ನು ನಮ್ಮ ಬದುಕಿನಲ್ಲಿ ಕೂಡಿಸಿದೆವು ಅಂತ ಅಂದ್ಕೊಳ್ತೇನೆ ನಾನು. ಯಾಕಂತಂದರೆ ಇದು ಕಳೆದದ್ದಲ್ಲ, ನಮ್ಮ ಬದುಕಿನಲ್ಲಿ ಕೂಡಿಸಿದಂಥದ್ದು. ಈ 20 ವರ್ಷಗಳಲ್ಲಿ ನಾವು ಅತ್ಯಂತ ದೃಢವಾದ, ಅರ್ಥಪೂರ್ಣವಾದ ಸಮಾಜ ಚಿಂತನೆಗೆ ಹಚ್ಚುವಂತಹ ಹೆಜ್ಜೆಗಳನ್ನು ಇಟ್ಟಿದ್ದೇವೆ ಅನ್ನುವಂತಹ ಸಂತೋಷ ನಮಗಿದೆ. ಜನರೆಲ್ಲ ಬಣ್ಣ ಚೆಲ್ಲಾಡುತ್ತಿರುವಾಗ, ಊರಲ್ಲಿ ಬಣ್ಣ ಚೆಲ್ಲಾಡ್ತಾ ಇರುವಾಗ ನಾವು ಚಿಂತನೆಗಳನ್ನು ಚೆಲ್ಲುತ್ತೇವೆ. ಈ ಚಿಂತನೆಗಳನ್ನು ಚೆಲ್ಲುತ್ತೇವೆ. ಜನರು ಬಣ್ಣ ಹಚ್ಚಿಕೊಳ್ತಾ ಇದ್ದಾರೆ, ನಾವು ಬಣ್ಣವನ್ನು ಕಳಚಿಕೊಳ್ತಾ ಇದ್ದೇವೆ. ಬಣ್ಣವನ್ನು ಕಳಚಿಕೊಂಡು ಆಂತರ್ಯದಲ್ಲಿ ಇಳಿದು ನಮ್ಮ ಆತ್ಮನಿರೀಕ್ಷಣೆಯ ಕೆಲಸವನ್ನು ನಾವು ಮಾಡಿಕೊಳ್ತಾ ಇದ್ದೇವೆ. ಅದಕ್ಕೆ ಬೆಂಬಲವಾಗಿ ನಿಂತಂಥವರು ಯಾರು ಅಂದರೆ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಸ್ವಯಂ ಸೇವಕರಾಗಿ ದುಡಿತಾ ಇದ್ದಾರೆ. ಯಾರು ಹೆಚ್ಚಿಲ್ಲ, ಯಾರು ಕಡಿಮೆ ಇಲ್ಲ, ನಾನು ಮೊದಲು ಹೇಳಿದ ಹಾಗೆ. ಇನ್ನು ಇಲ್ಲಿ ನೆರೆದಂಥ ತಾವೆಲ್ಲರೇ ನಮಗೆ ಶ್ರೀರಕ್ಷೆ. ವರ್ಷವೂ ಇಲ್ಲಿ ಹೆಚ್ಚುತ್ತಿರುವ ತಮ್ಮ ಸಂಖ್ಯೆಯನ್ನು ನೋಡುತ್ತಿರಬೇಕಾದ್ರೆ ನಮ್ಮ ಮನಸ್ಸು ತುಂಬಿ ಬರ್ತದೆ. ತಾವೆಲ್ಲ ನಮ್ಮ ಜೊತೆಗೆ ಇದ್ದೀರಿ ಅನ್ನುವಂಥ ಸಂತೋಷ ನಮಗೆ. ನೀವು ನಮ್ಮ ಮೇಲಿಟ್ಟ ಪ್ರೀತಿ ಭರವಸೆಗೆ ನಾವು ಸದಾ ನಿಮಗೆ ಋಣಿಯಾಗಿದ್ದೇವೆ ಎಂದು ಹೇಳ ಬಯಸ್ತೇನೆ. ಅದನ್ನೇ ನಾನು ಬಂದ ಕಾರ್ಯಕ್ಕೆ ನೀವು ಬಂದಿದ್ದೀರಿ, ನೀವು ಬಂದ ಕಾರ್ಯಕ್ಕೆ ನಾವು ಬಂದಿದ್ದೇವೆ ಅನ್ನೋ ಮಾತಿನ ಅರ್ಥ ಇದೆ. ಎಲ್ಲರೂ ಇದೇ ಕಾರ್ಯಕ್ಕೆ ಬಂದಿದ್ದೇವೆ. ಏನೆಂದರೆ ನಮ್ಮನ್ನು ನಾವು ಅರಿತುಕೊಳ್ಳುವ ಕಾರ್ಯಕ್ಕೆ ನಾವೆಲ್ಲ ತೊಡಗಿಕೊಂಡಿದ್ದೇವೆ. ಇಲ್ಲಿ ಚಿಂತನಶಿರಿಯ ವಿಶಿಷ್ಟತೆ ಏನು ಅಂತಂದರೆ ಸಮಯ ಪರಿಪಾಲನೆ ತಮಗೆಲ್ಲ ಗೊತ್ತಿದ್ದಂಥದ್ದೇ. ನಿರಾಡಂಬರತೆ, ಆಡಂಬರ ಏನೂ ಇಲ್ಲ ನಮ್ಮಲ್ಲಿ. ಸಾಮಾಜಿಕ ಚಿಂತನೆ ಇದೆ, ಸಮಾಜ ಪರಿವರ್ತನೆಗೆ ಮನಸ್ಸು ಮಾಡ್ತೇವೆ, ನಮ್ಮಲ್ಲಿ ಸೃಜನಶೀಲತೆ ಇದೆ. ಪರಿಸರ ಚಿಂತನೆ ನಮ್ಮ ಮುಖ್ಯ ಕರ್ತವ್ಯವಾಗಿದೆ. ನಮ್ಮ ಗೌರವಾಧ್ಯಕ್ಷರ ಮುಖ್ಯ ಕರ್ತವ್ಯವೂ ಕೂಡ ತಮಗೆಲ್ಲ ಗೊತ್ತಿದ್ದ ಹಾಗೆ ಪರಿಸರ ಚಿಂತನೆ. ಚಲನಶೀಲತೆಯ ನಮ್ಮ ಆದ್ಯತೆಗಳು ಇವತ್ತಿನದು ನಾಳೆಗೆ ಇರುವುದಿಲ್ಲ, ನಾಳೆದು ನಾಳಿದ್ದ ಇರುವುದಿಲ್ಲ. ಹಾಗೆ ಚಲನಶೀಲರು ನಾವು. ನಮ್ಮಲ್ಲಿ ಹಾರ ತುರಾಯಿಗಳಿಲ್ಲ, ತಮಗೆಲ್ಲ ಗೊತ್ತಿದ್ದ ಹಾಗೆ. ನಮ್ಮ ಅತಿಥಿಗಳಿಗೆ ಕ್ಷಮಿಸಬೇಕು, ನಮ್ಮಲ್ಲಿ ಹಾರ ತುರಾಯಿಗಳಿಲ್ಲ, ಶಾಲು ಸನ್ಮಾನಗಳಿಲ್ಲ, ಆಡಂಬರಗಳಿಲ್ಲ, ಮುಖಸ್ತುತಿ ಇಲ್ಲ. ನೇರ ಚಿಂತನೆಯ ಕಾರ್ಯಕ್ರಮಗಳನ್ನು ನಾವು ಕೊಡ್ತೇವೆ. ನಮ್ಮ ಅಸ್ಮಿತೆ ಏನು ಅಂತಂದರೆ ಸಾಮಾಜಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ, ಪರಿಸರ ಸಂಬಂಧಿ ಚರ್ಚೆಗಳಿಗೆ ನಾವು ಅನುವು ಮಾಡಿಕೊಡ್ತೇವೆ. ಅತ್ಯಂತ ವಿಶಿಷ್ಟ ಸಂದರ್ಭಗಳನ್ನು ಹೊರತುಪಡಿಸಿ ನಾವು ಯಾವ ಸನ್ಮಾನಗಳನ್ನು ಯಾರಿಗೂ ಕೂಡ ಮಾಡುವುದಿಲ್ಲ. ವರ್ಷಕ್ಕೆ 4 ಉತ್ತಮ ಕಾರ್ಯಕ್ರಮಗಳು ನಮ್ಮ ಮುಖ್ಯ ಗುರಿ. ಇದು ಇವತ್ತಿನ ಈ ಕಾರ್ಯಕ್ರಮ ಮುಖ್ಯವಾದಂತಹ ಕಾರ್ಯಕ್ರಮ. ಆಮೇಲೆ ನಮ್ಮ ಸಂಸ್ಥೆಯ ಹಿರಿಯರನ್ನು ಸ್ಮರಿಸುವ ಸಂಸ್ಥಾಪಕರ ದಿನಾಚರಣೆಯನ್ನು ನಮ್ಮ ಮಾನ್ಯ ವಾಸಣ್ಣ ದೇಸಾಯಿಯವರ ಹುಟ್ಟುಹಬ್ಬದ ದಿನವನ್ನು ಅಕ್ಟೋಬರ್ನಲ್ಲಿ ಆಚರಿಸ್ತೇವೆ. ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯಂದು ಗಾಂಧಿ ವಿಚಾರಧಾರೆಯನ್ನು ಯಾವುದಾರು ಒಂದು ವಿದ್ಯಾಸಂಸ್ಥೆಯಲ್ಲಿ ನಾವು ನಡೆಸ್ತಾ ಇದ್ದೇವೆ. ಅದಲ್ಲದೆ ವರ್ಷಕ್ಕೆ 1 ಕಾರ್ಯಕ್ರಮ ಶಿಕ್ಷಕರಿಗೆ ಮತ್ತು ಪಾಲಕರಿಗೆ ಅನುಕೂಲವಾಗುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ.
ಹೀಗೂ 4 ಮುಖ್ಯ ಕಾರ್ಯಕ್ರಮಗಳಲ್ಲದೆ ಇನ್ನೂ ಅನೇಕ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗ 3 ತಿಂಗಳಿನಿಂದ ಮಾಸಿಕ ಚಿಂತನಾಗೋಷ್ಠಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಈ ಅಪರೂಪದ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳು 3ನೇ ರವಿವಾರ ಸಾಯಂಕಾಲ 5 ಗಂಟೆಗೆ, ತಾವೆಲ್ಲ ದಯವಿಟ್ಟು ನೆನಪಿಟ್ಟುಕೊಳ್ಬೇಕು, ಪ್ರತಿ ತಿಂಗಳು 3ನೆಯ ಭಾನುವಾರ ಸಾಯಂಕಾಲ 5 ಗಂಟೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ ನಾವೆಲ್ಲ ಸೇರ್ತೇವೆ. ನಮ್ಮಲ್ಲಿ ಒಬ್ಬರು ಒಂದು ಚಿಂತನೆಯನ್ನು ಮಾಡ್ತಾರೆ, ಉಳಿದವರೆಲ್ಲ ಅದರ ಬಗ್ಗೆ ನಾವು ಚಿಂತನೆಗಳನ್ನು, ನಮ್ಮ ವಿಚಾರಗಳನ್ನು ಅಲ್ಲಿ ಪ್ರಸ್ತುತಪಡಿಸ್ತೇವೆ. ಆಸಕ್ತರು ಯಾರಾದರೂ ಇದ್ದರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ 3ನೆಯ ಭಾನುವಾರ ಸಾಯಂಕಾಲ 5 ಗಂಟೆಗೆ ಸರಿಯಾಗಿ ನಾವು ಪ್ರಾರಂಭ ಮಾಡ್ತೇವೆ. ತಾವು ದಯವಿಟ್ಟು ನಮ್ಮೊಂದಿಗೆ ಕೂಡಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಸಾಹಿತ್ಯ ಪರಿಷತ್ತಿನ ಭವನವನ್ನು ಬಳಸಿಕೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಯುತ ಆನಂದ ಪೂಜಾರಿ ಅವರಿಗೂ ಮತ್ತು ಉಳಿದ ಪದಾಧಿಕಾರಿಗಳು ನಾವು ಧನ್ಯವಾದಗಳನ್ನು ಬಯಸ್ತೇವೆ. ಅಲ್ಲದೆ ದೇಣಿಗೆ ಸಂಗ್ರಹವನ್ನು ನಾವು ಸಾಧ್ಯವಾದಷ್ಟು ನಿರಾಕರಿಸುತ್ತೇವೆ. ದೇಣಿಗೆಗಳನ್ನು ನಾವು ಪಡೆಯುವುದಿಲ್ಲ. ಅಂದಂದು ಕಡಿಮೆ ಬಿದ್ದದ್ದನ್ನು ನಾವೆಲ್ಲ ಕೂಡಿ ಅದನ್ನು ಖರ್ಚನ್ನು ನಿಭಾಯಿಸ್ತೇವೆ. ಅಷ್ಟಾಗಿಯೂ ಕೂಡ ಅನೇಕ ಜನ ಹೆಸರು ಹೇಳಲಿಚ್ಛಿಸಿದ ದೇಣಿಗೆಗಾರರು ನಮಗೆ ಕೊಟ್ಟಿದ್ದಾರೆ. ಇಂತಹ ಅಪರೂಪದ ಸಂಸ್ಥೆಯ ವಾರ್ಷಿಕ ವಿಚಾರದೋಕಳಿಯ ಉದ್ಘಾಟನಾ ಸಮಾರಂಭವನ್ನು ಇವತ್ತು ನಾವು ನೆರವೇರಿಸಿದ್ದೇವೆ. ಸಮಾಜಮುಖಿ ಚಿಂತನೆಯ ಮತ್ತು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ನೀಡುತ್ತಿರುವಂಥ ಅಪರೂಪದ ಸ್ವಾಮೀಜಿಯವರಾದ ಪೂಜ್ಯ ದಯಾಶಂಕರ ಮಹಾಸ್ವಾಮಿಗಳು ಇವತ್ತು ಆಗಮಿಸಿದ್ದಾರೆ. ಉದ್ಘಾಟಕರಾಗಿ ಆಗಮಿಸಿದವರು ಇದೀಗ ದಾಸರ್ ಸರ್ ಹೇಳಿದ ಹಾಗೆ, ಅವರ ಪರಿಚಯವನ್ನು ತಮಗೆ ಕೊಟ್ಟ ಹಾಗೆ ಶ್ರೀಯುತ ಬಿ ಡಿ ಹಿರೇಮಠರವರು ಬಂದಿದ್ದಾರೆ. ವಾಗ್ದೇವಿ PU ಕಾಲೇಜಿನ ಶ್ರೀಯುತ ಕಾಮಾರವರು ಹಾಗೂ ರನ್ನ ಪ್ರತಿಷ್ಠಾನದ ಸದಸ್ಯರಾದ ಶ್ರೀಯುತ ಸರ್ಗಣಾಚಾರಿ ಮಠ ಅವರು ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಘನತೆ ತಂದಿದೆ ಅಂತ ನಾನು ಹೇಳಬಯಸ್ತೇನೆ. ಆದರ್ಶವಾದಿಯು, ಪರಿಸರ ಪ್ರೇಮಿಯು, ಸಮಾಜಮುಖಿ ಚಿಂತಕರು ಆದಂತಹ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರು ಶ್ರೀಯುತ ಡಾಕ್ಟರ್ MR ದೇಸಾಯಿ ಅವರು ಇವತ್ತಿನ ಅಧ್ಯಕ್ಷೀಯ ಮಾತುಗಳನ್ನು ತಮ್ಮೆದುರಿಗೆ ಹೇಳಲಿದ್ದಾರೆ. ಮಾಧ್ಯಮದವರು ನಮ್ಮ ಮಿತ್ರರು, ನಮ್ಮ ಸದಾಕಾಲ ಮಿತ್ರರು ಮಾಧ್ಯಮದವರು, ಅವರು ನಮ್ಮೊಂದಿಗಿದ್ದಾರೆ, ನಮ್ಮ ಬಗ್ಗೆ ತಿಳಿ ಹೇಳುತ್ತಾರೆ, ನಮ್ಮ ವಿಷಯಗಳನ್ನು ಜನರಿಗೆ ತಿಳಿಸುತ್ತಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕರೆದು ಕಲ್ಯಾಣ ಮಂಟಪ ನೀಡಿ ನಮಗೆ ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಇರುವಂಥ ಶ್ರೀಯುತ ಸಂಗಣ್ಣ ಹೊಸ್ಮನಿಯವರನ್ನು ನಾನು ನೆನೆಸಬಯಸ್ತೇನೆ. ಎಂದಿನಂತೆ ಇಂದೂ ಕೂಡ ಬೆಳಗಿನ ಅಲ್ಪೋಪಹಾರ ನೀಡಿದಂತಹ ಶ್ರೀಯುತ ಅಕ್ಬರ್ ಬಾದ್ಶಾ ರಾಮದುರ್ಗ್ ಅವರಿಗೆ, ಕುಡಿಯುವ ನೀರನ್ನು ಒದಗಿಸಿದಂತಹ ಶ್ರೀಯುತ ರಾಜು ಬಿಸರೆಡ್ಡಿ ಅವರಿಗೆ, ಬಾಳೆಹಣ್ಣನ್ನು ಇವತ್ತು ಒದಗಿಸಿದಂಥ ಶ್ರೀಯುತ ಜನಾಪುರ ಅವರಿಗೆ, ಸ್ಟೇಷನರಿ ಒದಗಿಸಿದ ಶ್ರೀಯುತ ಕುಶಾಲ್ ಗೌಡರಿಗೆ, ಇನ್ನು ಅದಾರೋ ಜಿಲೇಬಿಯನ್ನು ತಂದಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಬಯಸ್ತೇನೆ. ಇವತ್ತು ಇಡೀ ದಿವಸ ತಮಗೆ ವೈಚಾರಿಕ ಹಬ್ಬ ಕಾದಿದೆ. ಸಂಸ್ಕೃತಿ, ಸಾಹಿತ್ಯ, ಅಧ್ಯಾತ್ಮ, ಜಾನಪದ ಇಂದಿನ ಕಾರ್ಯಕ್ರಮದ ವೈಶಿಷ್ಟ್ಯಗಳು. ಈಗ ಚಿಂತನಸಿರಿಯ ಯೂಟ್ಯೂಬ್ ಚಾನಲ್ ಒಂದನ್ನು ಪ್ರಾರಂಭಿಸಿದ್ದೇವೆ. ದಯವಿಟ್ಟು ತಾವೆಲ್ಲ ಅದಕ್ಕೆ ಚಂದಾದಾರರಾಗಬೇಕು ಅಂತ ಕೇಳ್ಕೊಳ್ತೇನೆ. ಹೊರಗಡೆಯ ಆ ಮರದ ಮೇಲೆ ಲಿಂಕನ್ನು ಅಂಟಿಸಿದ್ದೇವೆ. ದಯವಿಟ್ಟು ತಾವೆಲ್ಲರೂ ಚಂದಾದಾರರಾದರೆ ಈ ನಡೆಯುವ ಕಾರ್ಯಕ್ರಮಗಳು ನಿರಂತರವಾಗಿ ತಮಗೆ ಲಭ್ಯ ಆಗಲಿವೆ. ನಮ್ಮ ಭಾಗದ ಜಾನಪದ ಕಲಾವಿದರಾದಂಥ ಶ್ರೀಯುತ ಶ್ರೀಕಾಂತ್ ಕೆಂದೂಳಿ ಅವರಿಗೆ ಇಂದು ಶ್ರೀ ವಾಸಣ್ಣ ದೇಸಾಯಿ ಸ್ಮಾರಕ ಕಲಾಶ್ರೀ ಪ್ರಶಸ್ತಿಯನ್ನು ನೀಡಲಿದ್ದೇವೆ. ಅವರೊಬ್ಬರು ನಮ್ಮ ಭಾಗದ ಅಪರೂಪದ ಗಾಯಕರು ಮತ್ತು ಸ್ವರ ಸಂಯೋಜಕರು. ಊಟದ ನಂತರ ಶ್ರೀಕಾಂತ್ ಕೆಂದೂಳಿ ಅವರ ಸ್ವಾರಸ್ಯಪೂರ್ಣ ಜಾನಪದ ಕಾವ್ಯ ತಾವು ಕೇಳಲಿದ್ದೀರಿ. ನೀವು ದಯವಿಟ್ಟು ಇಡೀ ದಿನ ನಮ್ಮ ಜೊತೆಗಿದ್ದು ನಮ್ಮ ಚಿಂತನೆಗಳಲ್ಲಿ ಪಾಲ್ಗೊಳ್ಳಬೇಕು, ತಮ್ಮ ಚಿಂತನೆಗಳನ್ನು ನಮಗೆ ತಿಳಿಸಬೇಕು ಅಂತ ಹೇಳ್ತಾ ಕೊನೆಗೊಂದು ಮಾತನ್ನು ಹೇಳಬಯಸ್ತೇನೆ. ಏಸೋ ಈಶರು ದಾಸರಾಗಿ ಜನರ ಬದುಕನ್ನು ಉತ್ತು ಹಸನುಗೊಳಿಸಿ. ಏಸೋ ಈಶರು ದಾಸರಾಗಿ ಜನರ ಬದುಕನ್ನು ಒತ್ತು ಹಸನುಗೊಳಿಸಿ, ಮೌನ ಶರಧಿಯ ತಳದಿ ಮುತ್ತಾಗಿ ಮಲಗಿದರು. ಎಷ್ಟೋ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿ ಯಾವುದೂ ಹೆಸರನ್ನು ಹೇಳದೆ, ತಮ್ಮ ಮಾತನ್ನು ಎಲ್ಲಿಯೂ ಪ್ರಚಾರ ಮಾಡದೆ, ಮೌನ ಶರಧಿಯ ತಳದಿ ಮುತ್ತಾಗಿ ಮಲಗಿದರು. ನಾವ್ಯಾರು? ನಾವು ನೊರೆ ತೊರೆಗಳು ಜೊಂಡು ಪಾಚಿ. ನಾವ್ಯಾರು ಅಂದರೆ ನಾವು ಬರೀ ನೊರೆ ತೊರೆಗಳು.
ಮುತ್ತುಗಳೆಲ್ಲ ಸಮುದ್ರದ ಕೆಳಗಿವೆ. ಅಂತಹ ಮುತ್ತುಗಳನ್ನು ಮುಟ್ಟಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಹೇಳ್ತಾ ನನ್ನ ಈ ಅವಕಾಶಕ್ಕಾಗಿ ತಮಗೆ ಧನ್ಯವಾದಗಳು ಅರ್ಪಿಸ್ತೇನೆ. ಉದ್ಘಾಟನಾ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಚಿತ್ತರಸ್ಥರಿಗೆ ತಿಳಿದು ಬಂದಂತಹ ದಾರಿಯನ್ನ ಸ್ಮರಣೆಯನ್ನು ಮಾಡಿದಂತಹ ಮಹನೀಯ